ಸೆಪ್ಟೆಂಬರ್ 22ನೇ ತಾರೀಕಿನಿಂದ ರಾಜ್ಯದಲ್ಲಿ ಜಾತಿ ಗಣತಿಯ ಸರ್ವೆ ಆರಂಭ ಆಗ್ತಾ ಇದೆ. ಅದಕ್ಕೂ ಮೊದಲೇ ಇಂದಿನಿಂದ 60 ಪ್ರಶ್ನೆಗಳ ನಮೂನೆಯನ್ನ ಮನೆ ಮನೆಗೆ ತಲುಪಿಸಲಾಗ್ತಾ ಇದೆ. ಹಾಗಾದ್ರೆ ಸರ್ಕಾರ ಬಯಸಿರುವಂತಹ ಉತ್ತರ ಏನು, ಆ ಪ್ರಶ್ನೆಗಳು ಏನೇನು, ಏನೆಲ್ಲ ವಿಷಯ ಸಂಗ್ರಹ ಆಗಲಿದೆ? ಈ 60 ಪ್ರಶ್ನೆಗಳಲ್ಲಿ ಜಾಗ ಗಿಟ್ಟಿಸಿದಂತಹ ನಾಸ್ತಿಕ ಪದ ಹೊಸ ವಿವಾದವನ್ನ ಸೃಷ್ಟಿ ಮಾಡಿದೆ. ಬರ್ತಿ 1 ದಶಕ ಜಾತಿ ಗಣತಿ ರಿಪೋರ್ಟ್ ಧೂಳು ತಿಂದು ಮೂಲೆ ಸೇರಿದೆ. ಮೇಲ್ಜಾತಿಗಳ ಜಾತಿ ಅಸ್ತ್ರಕ್ಕೆ ಬೆಚ್ಚಿ ಬಿದ್ದ ಹೈಕಮಾಂಡ್ ಹೊಸ ಸರ್ವೆಗೆ ಕಣ್ಮುಚ್ಚಿ ಕಟ್ಟಪ್ಪನೆ ಹೊರಡಿಸಿತ್ತು. ಈಗ ಸರ್ವೆಗೆ ಸರ್ಕಾರ ಮುಹೂರ್ತ ಇಟ್ಟಿದೆ. 60 ಪ್ರಶ್ನೆಗಳು ಹೊತ್ತು ಬರ್ತಿರುವ ಹೊಸ ಸಮೀಕ್ಷೆ ಇದೇ 22ಕ್ಕೆ ಆರಂಭ ಆಗ್ತಿದೆ. 2 ಕೋಟಿ ಮನೆಗಳಿಗೆ ತೆರಳಿ ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ ಮಾಹಿತಿ ಸಂಗ್ರಹಿಸಲಿದೆ. ಜಾತಿ, ಧರ್ಮ, ಉದ್ಯೋಗ, ಸಾಮಾಜಿಕ ವ್ಯವಸ್ಥೆ ಬಗ್ಗೆ ವಿವರ. ಸಾಮಾಜಿಕ, ಶೈಕ್ಷಣಿಕ ಸಮೀಕ್ಷೆಯ ಪ್ರಶ್ನಾವಳಿಯಲ್ಲಿ ಏನೇನಿದೆ? ಅಂದಹಾಗೆ ರಾಜ್ಯದಲ್ಲಿ ಸೆಪ್ಟೆಂಬರ್ 22ರಿಂದ ಮರು ಸಮೀಕ್ಷೆ ಆರಂಭವಾಗ್ತಿದೆ. ಮುಖ್ಯವಾಗಿ ಕುಟುಂಬದ ಎಲ್ಲಾ ಸದಸ್ಯರ ವಿವರಗಳನ್ನು ಸಂಗ್ರಹಿಸಲಿದೆ. ಸಮೀಕ್ಷೆ ವೇಳೆ ಏನೆಲ್ಲ ಮಾಹಿತಿ ಸಂಗ್ರಹಿಸಲಾಗುತ್ತೆ? ಸಮೀಕ್ಷೆಯಲ್ಲಿ ಕೇಳಲಾಗುವ 60 ಪ್ರಶ್ನೆಗಳ ಪ್ರಶ್ನಾವಳಿ ನ್ಯೂಸ್ ಫಸ್ಟ್ಗೆ ಲಭ್ಯವಾಗಿದೆ. ಮೊದಲನೆಯದಾಗಿ ಕುಟುಂಬದ ಮುಖ್ಯಸ್ಥರು ಮಾಹಿತಿ ನೀಡುವ ಸದಸ್ಯರ ಫೋನ್ ಸಂಖ್ಯೆ ಸಂಗ್ರಹಿಸಲಾಗುತ್ತೆ. ಕುಟುಂಬದ ಮುಖ್ಯಸ್ಥರ ವಿದ್ಯಾರ್ಹತೆ, ಉದ್ಯೋಗದ ಮಾಹಿತಿ ಪಡೆಯಲಾಗುತ್ತೆ. ಕುಟುಂಬದ ಮುಖ್ಯಸ್ಥರು ಸದಸ್ಯರ ಆಧಾರ್ ಸಂಖ್ಯೆ, ಚುನಾವಣಾ ಗುರುತಿನ ಚೀಟಿ, ಪಡಿತರ ಚೀಟಿ ಕೇಳ್ತಾರೆ. ವಿವಾಹ ಆದ ಸಮಯದಲ್ಲಿ ವಯಸ್ಸು ಎಷ್ಟು ಎಂಬ ಪ್ರಶ್ನೆ ಕೇಳಲಾಗಿದೆ. ಕುಟುಂಬದ ಸದಸ್ಯರ ವಿದ್ಯಾಭ್ಯಾಸದ ವಿವರಗಳು ಪ್ರಶ್ನಾವಳಿಯಲ್ಲಿದೆ. ಮೀಸಲಾತಿಯಿಂದ ಪಡೆದ ಇತರೆ ಸೌಲಭ್ಯಗಳು ಮತ್ತು ಕಲ್ಯಾಣ ಕರ್ನಾಟಕ ಭಾಗದ 371 ಜೆ ಅಡಿ ಮೀಸಲಾತಿ ಬಗ್ಗೆ ಪ್ರಶ್ನೆ ಇದೆ. ಇನ್ನು ಜನರ ಔದ್ಯೋಗಿಕ ವಿವರ ಮತ್ತು ರಾಜಕೀಯ ಪ್ರಾತಿನಿಧ್ಯದ ಮಾಹಿತಿ ಕೇಳಲಾಗಿದೆ. ಸದ್ಯ ಕೆಲಸ ಮಾಡ್ತಿದ್ದೀರಾ? ಸರ್ಕಾರಿನ, ಖಾಸಗಿ ಕ್ಷೇತ್ರದಲ್ಲ? ತೊಡಗಿರುವ ಹಾಲಿ ಉದ್ಯೋಗ ಯಾವುದು? ಕೈಗಾರಿಕಾ ಇಲಾಖೆಯಲ್ಲಿ ಎಂಎಸ್ಎಂಇ ನೋಂದಣಿ ಮಾಹಿತಿ ನೀಡಬೇಕಿದೆ. ಅಲ್ಲದೆ ಕುಟುಂಬದ ಕುಲ ಕಸುಬಿನ ವಿವರ ನೀಡಬೇಕಿದೆ. ವೈಯಕ್ತಿಕ ವಾರ್ಷಿಕ ಆದಾಯ, ಬ್ಯಾಂಕ್ ಖಾತೆ ಹೊಂದಿದ್ದೀರಾ ಅನ್ನೋ ಪ್ರಶ್ನೆ ಕೇಳಲಾಗಿದೆ. ಕೌಶಲ್ಯ ಅಭಿವೃದ್ಧಿ, ಕಂಪ್ಯೂಟರ್ ಸಾಕ್ಷರತೆ, ಆರೋಗ್ಯ ವಿಮೆಯ ವಿವರವೂ ಕೇಳಲಾಗಿದೆ. ಇನ್ನು ಕುಟುಂಬದ ಜಮೀನು, ಮನೆ, ಪಿತ್ರಾರ್ಜಿತ ಆಸ್ತಿ, ಸ್ವಂತ ಖರೀದಿ ಆಸ್ತಿ, ಸ್ಥಿರಾಸ್ತಿ ಮತ್ತು ಚರಾಸ್ತಿಯ ಮೌಲ್ಯ, ಮನೆಯ ವಿವಿಧ ವಿವರ ಕೇಳಲಾಗಿದೆ. ನೀರಾವರಿ, ಬರಡು, ಸಾಲ, ಸಹಾಯಧನ, ಜಾನುವಾರುಗಳ ವಿವರ ಸಹ ನೀಡಬೇಕಿದೆ. ಕುಡಿಯುವ ನೀರಿನ ಮೂಲ, ಅಡುಗೆಗೆ ಬಳಸುವ ಇಂಧನ, ಶೌಚಾಲಯ ವ್ಯವಸ್ಥೆ, ದೀಪದ ಮೂಲ, ಕೋರ್ಟ್ ವ್ಯಾಜ್ಯದ ಬಗ್ಗೆ ವಿವರ ಕೊಡಬೇಕಿದೆ. ಧರ್ಮದ ಕಾಲಂನಲ್ಲಿ ನಾಸ್ತಿಕ ಎಂದು ಬರೆಸಲು ಅವಕಾಶ. ಆಕ್ಷೇಪಕ್ಕೆ ತಿರುಗೇಟು ಕೊಟ್ಟ ಸಚಿವ ಶಿವರಾಜ್ ತಂಗಡಗಿ. ಇನ್ನು ಧರ್ಮದ ಕಾಲಂನಲ್ಲಿ ನಾಸ್ತಿಕ ಅಂತ ಬರೆಸಲು ಅವಕಾಶ ನೀಡಲಾಗಿದ್ದು ವಿವಾದಕ್ಕೆ ಕಾರಣ ಆಗಿದೆ. ಈ ಬಗ್ಗೆ ಸಚಿವ ಶಿವರಾಜ್ ತಂಗಡಗಿ ಪ್ರತಿಕ್ರಿಯೆ ನೀಡಿದ್ದಾರೆ. ಈಗ ನೋಡಿ, ದೇವ್ರು ನಂಬಿದವರು ಅದರ, ದೇವ್ರು ನಂಬಲಾರ್ದವರು ಅದರ. ಇದು ಪ್ರಜಾಪ್ರಭುತ್ವ ವ್ಯವಸ್ಥೆ. ಎಲ್ಲರೂ ಸರ್ವ ಸ್ವತಂತ್ರರು, ಹೌದಲ್ಲ? ಈಗ ನಾಸ್ತಿಕರು ಇಲ್ಲಂತೀರಿ, ಇದಾರಲ್ಲ. ಕೆಲವೊಂದಿಷ್ಟು ಮಂದಿ ಯಾಕೆ ಬೇಕಾಗಿಲ್ಲ, ಬೇಕು. ಹಿಂದಿನ ಸರ್ವೇದೊಳಗೆ ನನಗೆ ಜಾತಿನ ಗೊತ್ತಿಲ್ಲ ಅಂತ ಹೇಳಿದ್ದಾರೆ. ಕೆಲವೊಂದಿಷ್ಟು ಮಂದಿ ನಾಸ್ತಿಕರು ಇದ್ದಾರೆ, ದೇವ್ರು ನಂಬೋರು ಇದ್ದಾರೆ. ನಾವೆಲ್ಲ ದೇವ್ರು ನಂಬ್ತೀವಪ್ಪ. ಕೆಲವೊಂದಿಷ್ಟು ಮಂದಿ ದೇವ್ರು ನಂಬಲ್ಲ. ಅವ್ರ ಬಗ್ಗೆ ಅವ್ರ ಮ್ಯಾಗ ನಾವೇನೂ ಪ್ರವಾಹ ಮಾಡೋಕ್ಕೆ ಬರೋಂಗಿಲ್ಲ. ಧರ್ಮದ ಬಗ್ಗೆ ಬರ್ಸೋದಾಗಲಿ, ಜಾತಿ ಬಗ್ಗೆ ಬರ್ಸೋದಾಗಲಿ ಅವ್ರಿಗೆ ಬಿಟ್ಟಂಥ ವಿಚಾರ. ನಾವು ಹಿಂಗೆ ಬರ್ಸ್ರಿ ಅಂತಂತ ಯಾರಿಗೂ ಒತ್ತಡವನ್ನು ಹಾಕಂತ ಪ್ರಶ್ನೆ ಬರೋದಿಲ್ಲ. ಒಟ್ಟಾರೆ ಧರ್ಮದ ಕಾಲಂ 16 ಪ್ರಶ್ನೆಗಳನ್ನ ಹುಟ್ಟುಹಾಕಿದೆ. ಮಾನ್ಯತೆಗೆ ಸಿಗದ ಲಿಂಗಾಯತ ಧರ್ಮ ಪದ ಕಾಲಂನಲ್ಲಿ ಪ್ರಯೋಗ ಆಗಿದೆ. ಕುರುಬ ಕ್ರಿಶ್ಚಿಯನ್, ದಲಿತ ಕ್ರಿಶ್ಚಿಯನ್ ಅನ್ನೋದು ಉಲ್ಲೇಖ ಆಗಿದೆ. ಈಗ ನಾಸ್ತಿಕ ಪದವು ಹೊಸ ಸೇರ್ಪಡೆ. ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.